ಎಸ್, ಅಂದೊಂದಿತ್ತು ಸಿನಿಮಾದ ಮೊದಲ ಹಾಡು ಮುಂಗಾರು ಮಳೆ ಸಾಂಗ್ ನೀವೆಲ್ಲರೂ ಕೇಳಿರ್ತೀರ. ಸಖತ್ ಹಿಟ್ ಕೂಡ ಆಯಿತು, ಹಾಗೆ ಸಖತ್ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿತ್ತು. ಈಗ ಈ ಸಿನಿಮಾದ ಮತ್ತೊಂದು ಹಾಡು ಕೂಡ ರಿಲೀಸ್ ಆಗಿದೆ. ಸದ್ಯಕ್ಕೆ ಈ ಸಿನಿಮಾದ ಸಂಗೀತ ನಿರ್ದೇಶಕ ರಾಘವೇಂದ್ರ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್ ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಐ ಆಮ್ ಗುಡ್, ಹೌ ಆರ್ ಯು? ನಾನು ಚೆನ್ನಾಗಿದ್ದೀನಿ ಸರ್. ಫಸ್ಟ್ ಸಾಂಗ್ ಅಂದೊಂದಿತ್ತು ಕಾಲ ಸಿನಿಮಾದು ಫಸ್ಟ್ ಸಾಂಗ್ ಸಖತ್ ಹಿಟ್ಟಾಗಿ ಸಖತ್ ವೈರಲ್ ಆಗಿತ್ತು. ಹಾಗೆಯೇ ಎಷ್ಟೋ ರೀಲ್ಸ್ ಕೂಡ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಏನು ಅನಿಸ್ತದೆ ಸರ್? ಎಷ್ಟು ಖುಷಿ ಆಗ್ತಿದೆ ನಿಮಗೆ? ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಈವನ್ ನಾವು ಈ ಮಟ್ಟಕ್ಕೆ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ನಾವು ಎನಿ ಪ್ರಾಜೆಕ್ಟ್ ಆ್ಯಕ್ಚುಲಿ ಈ ಪ್ರಾಜೆಕ್ಟ್ ನಾವು ಸ್ಟಾರ್ಟ್ ಮಾಡಬೇಕಾದ್ರೇ ಬಿಕಾಸ್ ಇದು ಎಂಟೈರ್ ಸಬ್ಜೆಕ್ಟ್ ಏನಿದೆ ಅದು ಕಂಪ್ಲೀಟ್ಲಿ ಮ್ಯೂಸಿಕಲ್ ಜರ್ನಿ ಇರೋವಂಥ ಸಬ್ಜೆಕ್ಟು. ಅಂದೊಂದಿತ್ತು ಕಾಲ ಕಂಪ್ಲೀಟ್ ಸ್ಕ್ರಿಪ್ಟೇ ನಿಮಗೆ ಒಂದು ಮ್ಯೂಸಿಕಲ್ ಜರ್ನಿ ಹೇಳುತ್ತೆ ನಿಮಗೆ ಸಿನಿಮಾ. ಆ್ಯಂಡ್ ಅಫ್ಕೋರ್ಸ್ ಒಂದು 90s ನಾಸ್ಟಾಲ್ಜಿಕ್ ಅಲ್ಲಿ ಬರೋವಂಥ ಒಂದು ಸಬ್ಜೆಕ್ಟ್ ಇದು. ಆ್ಯಂಡ್ ಅದು ಪ್ರಿಪ್ರೇಷನ್ ನಾವು ಆಲ್ರೆಡಿ ಇದು ಸಬ್ಜೆಕ್ಟ್ನ ನನಗೆ ನರೇಟ್ ಮಾಡಬೇಕಾದ್ರೆ ಡೈರೆಕ್ಟ್ರು ಅದು ಮ್ಯೂಸಿಕಲಿ ನಾವು ಒಂದು ಪ್ರಿಪ್ರೇಷನ್ಸು ಒಂದಷ್ಟು ಪ್ಲ್ಯಾನ್ಸ್ಗಳನ್ನ ಮಾಡಿಕೊಂಡೆ ನಾವು ಇದನ್ನು ಎಕ್ಸಿಕ್ಯೂಟ್ ಮಾಡಿ ಇದು. ಆ್ಯಂಡ್ ಅಫ್ಕೋರ್ಸ್ ಮುಂಗಾರು ಮಳೆಯಲ್ಲಿ ಖಂಡಿತವಾಗ್ಲೂ ನಾವು ಇದನ್ನು ಹಿಟ್ಟು ಮಾಡಲೇಬೇಕು ಅಂತಲೇ ನಾವು ಒಂದಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ವಿ. ಅದು ಈವನ್ ಕಂಪೋಸಿಂಗ್ ಆದಮೇಲೆ ಅದು ಕಂಪೋಸಿಂಗ್ ಆಗ್ತಾ ಇದ್ದಾಗಲೇ ನಾವು ಮೆಂಟಲಿ ನಾವು ಒಂದು ಪ್ಲ್ಯಾನ್ಸ್ ಮಾಡ್ಕೊಂಡ್ವಿ, ಇದನ್ನು ನಾವು ಸಿದ್ ಶ್ರೀರಾಮ್ ಕೈಯಲ್ಲೇ ಹಾಡಿಸ್ಬೇಕು. ಬಿಕಾಸ್ ಆ ವಾಯ್ಸ್ ಬಂದರೆ ಇದಕ್ಕೆ ಒಂದು ಕಂಪ್ಲೀಟ್ ಒಂದು ಜಸ್ಟಿಫಿಕೇಷನ್ ಸಿಗುತ್ತೆ. ಸೊ ಇದು ಜನಗಳಿಗೆ ಒಂದು ಒಳ್ಳೆ ರೀಚ್ ಆಗುತ್ತೆ ಅಂತ ಅದು ಒಂದು ಒಳ್ಳೆ ನಾನು ಡೈರೆಕ್ಟರು ಆ್ಯಂಡ್ ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರು ಎಲ್ಲರೂ ಕಂಪ್ಲೀಟ್ಲಿ ಒಂದು ಪ್ಲ್ಯಾನ್ಡಾಗಿ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ವಿ. ಆ್ಯಂಡ್ ಅದಕ್ಕೆ ನಾನು ಎಲ್ಲ ಕನ್ನಡ ಆಡಿಯನ್ಸ್ಗೆ ಪ್ರತಿಯೊಬ್ಬರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಒಂದು ದೊಡ್ಡ ಮೆಗಾ ಹಿಟ್ ಆಗಿದೆ ಸಾಂಗು. ಇಟ್ಸ್ ರಿಯಲಿ ಒಂದು ಸೆಲೆಬ್ರೇಷನ್ ಇದು. ಆ್ಯಂಡ್ ಇವತ್ತು ನಮ್ಮದು ಅಂದೊಂದಿತ್ತು ಕಾಲ ಚಿತ್ರದ ಸೆಕೆಂಡ್ ಸಾಂಗು ಅರೆರೆ ಯಾರೋ ಇವಳು ಅಂತ. ಇದು ಕಂಪ್ಲೀಟ್ಲಿ ವಿನಯ್ ಸರ್ದು ಒಂದು 90s ಅವರ ಒಂದು ಯಂಗ್ ಲುಕ್ಕಲ್ಲಿ ಕಾಣಿಸ್ಕೊಳ್ಳೋವಂಥ ಸಾಂಗ್ ಇದು. ಅವ್ರದ್ದು 10th ಸ್ಟ್ಯಾಂಡರ್ಡಲ್ಲಿ ಅವ್ರದ್ದೊಂದು ಲವ್ ಸ್ಟೋರಿ ಎಲ್ಲಿ ಬರೋವಂಥ ಸಾಂಗು. ಇಟ್ಸ್ ಕಂಪ್ಲೀಟ್ಲಿ ಒಂದು 90s ನಾಸ್ಟಾಲ್ಜಿಕ್ ಹೋಗುತ್ತೆ. ಈ ಸಾಂಗ್ನ ಆಬ್ವಿಯಸ್ಲಿ ಅವರು ಆ್ಯಸ್ ಎ ವಿಜುವಲಿ ತೀರ್ಥಹಳ್ಳಿ ಒಂದಷ್ಟು ಬ್ಯೂಟಿಫುಲ್ ಲೊಕೇಶನ್ಸ್ಗಳಲ್ಲಿ ಇದನ್ನು ರೆಂಡರ್ ಮಾಡಿದ್ದಾರೆ. ಆ್ಯಂಡ್ ಆಸ್ ಅ ಮ್ಯೂಸಿಕಲ್ ಪಾರ್ಟ್ ಅಂತ ಬಂದಾಗ ಇದನ್ನು ನಾವು ಹೈದರಾಬಾದ್, ಕೊಚ್ಚಿನ್ ಆ್ಯಂಡ್ ಚೆನ್ನೈ ಈ ಥರ ಒಂದಷ್ಟು ಪ್ರೆಸ್ಟೀಜಿಯಸ್ ಸ್ಟೇಟ್ಸ್ಗಳಲ್ಲಿ ನಾವು ಕೊಲಾಬ್ರೇಟ್ ಮಾಡಿ ವಿ ಕೊಲಾಬ್ರೇಟೆಡ್ ವಿತ್ ಪ್ರೆಸ್ಟೀಜಿಯಸ್ ಮ್ಯೂಸಿಷಿಯನ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್. ಇದನ್ನು ಬಾಂಬೆಯಲ್ಲಿ ನಾವು ರೆಕಾರ್ಡ್ ಮಾಡಿದ್ದು ವಿತ್ ಅ ವೆರಿ ಬ್ಯೂಟಿಫುಲ್ ವಾಯ್ಸ್ ಫ್ರಮ್ ನಿಹಾಲ್ ತೌರಾ. ಗೊತ್ತಿರಬೇಕು ಎಲ್ಲರಿಗೂ, ಈಸ್ ಒನ್ ಆಫ್ ದಿ ಬಾಲಿವುಡ್ ಸಿಂಗರ್, ಇಸ್ ಲೀಡಿಂಗ್ ಸಿಂಗರ್ ಇನ್. ಆ್ಯಂಡ್ ರೀಸೆಂಟ್ಲಿ ಅವರು ನೀನು ಬಗೆಹರಿಯದ ಹಾಡು ಅದೊಂದು ಸಾಂಗು ನಿಮಗೆ ತುಂಬ ಇದಾಗಿತ್ತು. ಸೊ ಆ ಸೇಮ್ ಸಿಂಗರ್ ಅವ್ರ ಕೈಲಿ ಈ ಸಾಂಗ್ನ ಹಾಡಿಸಿದ್ವಿ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ನಿಹಾಲ್ ಆ್ಯಂಡ್ ವರ್ಕಿಂಗ್ ವಿತ್ ಆಲ್ ಮೈ ಟೀಮ್ ಮೆಂಬರ್ಸ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಆ್ಯಂಡ್ ನನ್ನ ಫಸ್ಟ್ ಸಾಂಗ್ನ ಹೇಗೆ ಮೆಗಾ ಹಿಟ್ ಮಾಡಿದ್ರು ಹಾಗೆ ಈ ಸಾಂಗ್ನೂ ನಮ್ಮ ಕನ್ನಡ ಜನತೆ ಒಂದು ದೊಡ್ಡ ಹಿಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇನ್ನು 3 ಸಾಂಗ್ಸ್ ಇದೆ. ಈಗ ನೆಕ್ಸ್ಟ್ ಇನ್ನೊಂದು ವಿಜಯ್ ಪ್ರಕಾಶ್ ಆಡಿರೋದು, ಅದು ಕಂಪ್ಲೀಟ್ಲಿ ಒಂದು ಚೈಲ್ಡ್ಹುಡ್ ಸಾಂಗು. ಅದಾದಮೇಲೆ ಎನಿವೇಸ್ ಆಗಸ್ಟ್ 29ಗೆ ನಾವು ವಿತ್ ಸಿನಿಮಾ ಎಲ್ಲರಿಗೂ ಫೀಸ್ಟ್ ಮಾಡೋಕ್ಕೆ ಬರ್ತಾಯಿದ್ದೀವಿ. ಎಲ್ಲರೂ ಈಗ ಏನು ಸಪೋರ್ಟ್ ಮಾಡ್ತಿದ್ದೀರಾ ಹಾಗೇ ನನ್ನ ನೆಕ್ಸ್ಟ್ ಸಾಂಗ್ಸ್ಗೂ ನೆಕ್ಸ್ಟ್ ನಮ್ಮ ಸಿನಿಮಾಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಎಲ್ಲರನ್ನೂ ಕೇಳ್ಕೊತೀನಿ. ಇನ್ನೊಂದು ಏನಂದರೆ ಸರ್, ಕನ್ನಡ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ತಾರೆ. ಸೊ ಅವರು ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ನಮ್ಮದು ಒಂದು ಸಾಂಗ್ ಹಿಟ್ ಆಗಬೇಕು ಅಂತ. ಸೊ ನೀವು ಕೂಡ ಈ ಒಂದು ಸಕ್ಸಸ್ ತಗೊಳ್ಳೋದಕ್ಕೆ ಹಿಂದೆ ಅಷ್ಟೇ ಸ್ಟ್ರಗಲ್ ಕೂಡ ಇರುತ್ತೆ. ಸೊ ನಿಮ್ಮ ಆ ಸ್ಟ್ರಗಲಿಂಗ್ ಡೇಸ್ನ ನೆನಪಿಸ್ಕೊಳ್ಳೋದಾದರೆ ಈ ಸಮಯದಲ್ಲಿ ಅದು ಇಟ್ಸ್ ನಾಟ್ ಅ ಸ್ಟ್ರಗ್ಲಿಂಗ್ ಸ್ಟೇಜಸ್, ಇಟ್ಸ್ ಅ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಲರ್ನಿಂಗ್. ಅದು ನಾವು ಸ್ಟ್ರಗ್ಲಿಂಗ್ ಅಂತ ಹೇಳೋಕ್ಕಾಗಲ್ಲ. ಅದು ಅಫ್ಕೋರ್ಸ್ ಸ್ಟ್ರಗ್ಲಿಂಗ್ ಆಬ್ವಿಯಸ್ಲಿ ಒಂದು ಸಕ್ಸಸ್ಗೆ ಇದ್ದೇ ಇರುತ್ತೆ. ದ ನಂಬರ್ ಆಫ್ ಇಯರ್ಸ್ ನಾವು ತುಂಬ ಪ್ರಾಜೆಕ್ಟ್ಸ್ಗಳಿಗೆ ವರ್ಕ್ ಮಾಡಿರ್ತೀವಿ. ಅದು ಅನ್ಫಾರ್ಚುನೇಟ್ಲಿ ನಮ್ಗೆ ಆ ಮಟ್ಟಕ್ಕೆ ಒಂದು ಸಕ್ಸಸ್ ಸಿಕ್ಕಿರಲ್ಲ. ಅದು ಕ್ವೈಟ್ ಕಾಮನ್. ಆ್ಯಂಡ್ ಅಲ್ಲಿ ಏನು ಅಂದರೆ ದ ಥಿಂಗ್ ಈಸ್
ಸಮಥಿಂಗ್ ಇನ್ನು ನಮ್ಮಲ್ಲಿ ಏನೋ ಒಂದು ಫೈನ್ ಟ್ಯೂನಿಂಗ್ ಆಗಬೇಕು, ನಮ್ಮ ಕೆಲಸದಲ್ಲಿ ಒಂದಷ್ಟು ಫೈನ್ ಟ್ಯೂನಿಂಗ್ಸ್ ಇರುತ್ತೆ. ಆಬ್ವಿಯಸ್ಲಿ ರೀಫೈನಿಂಗ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಫಾರ್ ಎವ್ರಿ ವರ್ಕ್ ಆ್ಯಂಡ್ ಅಫ್ಕೋರ್ಸ್ ನಾಟ್ ಓನ್ಲಿ ವರ್ಕ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್. ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಅವನ ವರ್ಕ್ನಲ್ಲಿ ರೀಫೈನಿಂಗ್ ಅನ್ನೋದು ಅದು ಆಗ್ತಾನೇ ಇರುತ್ತೆ. ಅದು ಕಂಪ್ಲೀಟ್ಲಿ ರೀಫೈನ್ಡ್ ಆಗಿ ಅದು ಕಂಪ್ಲೀಟ್ ಫೈನ್ ಟ್ಯೂನ್ ಆದಮೇಲೆ ನಾವೇನಾದರೂ ಒಂದು ಸಕ್ಸಸ್ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡೋ ಸಾಧ್ಯ. ಆಬ್ವಿಯಸ್ಲಿ ಈಗ ಜನ ಸುಮ್ಮನೆ ಸಕ್ಸಸ್ ಕೊಡೋದಿಲ್ಲ, ಅದರಲ್ಲಿ ವಿಷಯಗಳನ್ನ ನೋಡ್ತಾರೆ. ಈಗ ಜನಕ್ಕೆ ಆಬ್ವಿಯಸ್ಲಿ ನಾವು ಏನೇ ಕೆಲಸ ಮಾಡಿದ್ರೂ ಜನಕ್ಕೋಸ್ಕರನೇ ನಾವು ಮಾಡೋದು. ನಾವು ಈಗ ಜನಕ್ಕೇನು ಅಂದರೆ ಒಂದು ಅಡುಗೆ ಮಾಡಿಕೊಡ್ತೀವಿ, ಆಬ್ವಿಯಸ್ಲಿ ಆ ಅಡುಗೆ ಅವ್ರಿಗೆ ಇಷ್ಟ ಆಗೋ ಥರ ನಾವು ಮಾಡ್ತಿದ್ದೀವಿ ಅಂದಾಗ ಸ್ಟ್ರಗಲ್ಸ್ ತುಂಬ ಇರುತ್ತೆ, ಎಫರ್ಟ್ಸ್ ತುಂಬ ಇರುತ್ತೆ. ಬಟ್ ಪ್ರೀವಿಯಸ್ ಇದರಲ್ಲಿ ಅದು ಇಲ್ಲ ಅಂದಾಗ ಸಮ್ವೇರ್ ನಾನು ಮಾಡಿರೋ ಅಡುಗೆ ಎಲ್ಲೋ ಸಮ್ವೇರ್ ಅದು ಕರೆಕ್ಟಾಗಿ ಟೇಸ್ಟಿಯಾಗಿಲ್ಲ ಅಂತ. ಸೊ ಅದು ಈಗ ಆಗಿದೆ, ತೊಗೊಂಡಿದ್ದಾರೆ, ಬರ್ತಾ ಇದೆ. ಸೊ ಇಟ್ಸ್ ನಾಟ್ ಲೈಕ್ ಸ್ಟ್ರಗಲ್, ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಟ್ಸ್ ಅ ಗುಡ್ ಲರ್ನಿಂಗ್. ನಾನು ಅದನ್ನು ಸ್ಟ್ರಗಲ್ ಅಂತ ತೊಗೊಳ್ಳಲ್ಲ. ಎವ್ರಿ ಡೇ ಇಟ್ಸ್ ಅ ಲರ್ನಿಂಗ್ ಆ್ಯಂಡ್ ಇಟ್ಸ್ ಅ ಎಕ್ಸ್ಪೀರಿಯನ್ಸ್ ಅಷ್ಟೇ. ಇವಾಗ ಕೆಲವೊಂದು ಸಿನಿಮಾಗಳು ಫಾರ್ ಎಕ್ಸಾಂಪಲ್ ಕೊಡೋದಿದ್ರೆ ಕೃಷ್ಣಂ ಪ್ರಣಾಸಕ್ಕೆ ಸಿನಿಮಾ ಅದು ಮ್ಯೂಸಿಕಲಿ ಹಿಟ್ ಅಂತ ಪ್ರೂವ್ ಮಾಡ್ತು. ಸೊ ಅದೇ ರೀತಿ ಈ ಸಿನಿಮಾದ ಮೇಲೆ ನಿಮಗೆ ಯಾವ ರೀತಿ ಹೋಪ್ಸ್ ಇದೆ ಅಂತ? ಈ ಸಿನಿಮಾ ಹೋಪ್ಸ್ ಅನ್ನೋದಕ್ಕಿಂತ ಇಟ್ಸ್ ಆಲ್ ಅಬೌಟ್ ದ ಸಬ್ಜೆಕ್ಟ್ ಆ್ಯಂಡ್ ಎಮೋಷನ್ಸ್ ಆ್ಯಂಡ್ ನಾವು ಹೇಳಕೊಳ್ತಿರೋವಂಥ ವಿಚಾರ ಪ್ರತಿಯೊಂದೂ ತುಂಬ ಸೆನ್ಸಿಟಿವ್ ಆಗಿದೆ. ನಾವು ಪ್ರತಿ ಸೀನ್ಸ್ಗಳಾಗಿರ್ಬೋದು ಆ್ಯಂಡ್ ದ ಎಂಟೈರ್ ಸ್ಟೋರಿ ನರೇಷನ್ಸ್ ಆಗಿರ್ಬೋದು, ಪ್ರತಿಯೊಂದೂ ತುಂಬ ಸೆನ್ಸಿಬಲ್ ಆಗಿ ಡೈರೆಕ್ಟ್ರು ಅದನ್ನು ನರೇಟ್ ಮಾಡಿದ್ದಾರೆ ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ವಿಜುವಲೈಸ್ ಮಾಡಿದ್ದಾರೆ. ಅದನ್ನು ಕಂಪ್ಲೀಟಾಗಿ ಒಂದು ಸಿನಿಮಾನ ನಾವು ಕಂಪ್ಲೀಟ್ಲಿ ಅದನ್ನು ರೆಡಿ ಮಾಡಿದ್ದೀವಿ. ಆ್ಯಂಡ್ ಎಮೋಷ್ನಲಿ ತುಂಬ ಕನೆಕ್ಟಿವಿಟಿ ಇದೆ, ನಮಗೆ ಹೋಪ್ಸ್ ಇದೆ ಆಬ್ವಿಯಸ್ಲಿ. ಬಟ್ ಅದು ಅಲ್ಟಿಮೇಟ್ಲಿ ಜನ ನೋಡಿ ಅದನ್ನು ಹೇಳಬೇಕು. ಅದೇನು ಅಂದರೆ ಆಬ್ವಿಯಸ್ಲಿ ಅದೇನಾಗುತ್ತೆ, ಆಬ್ವಿಯಸ್ಲಿ ನಮಗೆ ಇಷ್ಟನೇ ಇರುತ್ತೆ. ಯಾಕೆಂದರೆ ನಾವು ಪ್ರತಿ ಸಿನಿಮಾನೂ ಪ್ರತಿ ಕೆಲಸನೂ ನಾವು ಅದನ್ನು ಇಷ್ಟಪಟ್ಟು ಪ್ರಾಮಿಸಿಂಗಾಗಿ ಇದು ಚೆನ್ನಾಗಿ ಆಗಲೇಬೇಕು ಅಂತಲೇ ನಾವು ಮಾಡಿರ್ತೀವಿ. ಬಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂದರೆ ಜನಕ್ಕೆ ಅದು ಎಷ್ಟು ಕನೆಕ್ಟ್ ಆಗುತ್ತೆ, ಜನ ಅದನ್ನು ಹೇಗೆ ತೊಗೊಳ್ತಾರೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಅದಕ್ಕೆ ನಾವು ಹೇಳಿದಾಗ ಸಬ್ಜೆಕ್ಟ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಬಟ್ ಇದರಲ್ಲಿ ಪ್ರತಿಯೊಂದೂ ತುಂಬ ಜನಕ್ಕೆ ಒಂದು ಎಮೋಷನ್ಸ್ ಇದೆ, ಒಂದು ರಿಯಾಲಿಟಿಯಲ್ಲಿ ನಮ್ಮ ಲೈಫ್ಗಳಲ್ಲಿ ನಡೀತಿರೋವಂಥ ಕೆಲವೊಂದು ಸ್ಟ್ರಗಲ್ಸ್ ಏನಿದೆ, ಆ ಸ್ಟ್ರಗಲ್ಸಿಂದ ಆಚೆ ಬಂದು ಪ್ರತಿಯೊಬ್ಬ ವ್ಯಕ್ತಿನೂ ಹೇಗೆ ಅದರಿಂದ ಕಮೌಟ್ ಆಗ್ತಾನೆ, ಆ ಕಮೌಟ್ ಆಗಿ ಅದರಿಂದ ಹೇಗೆ ಅವನು ಎಮೋಷ್ನಲಿ ಒಂದು ಫ್ಯಾಮಿಲಿಯಲ್ಲಿ ಎಮೋಷ್ನಲಿ ಹೇಗೆ ಕನೆಕ್ಟ್ ಆಗಿರ್ತಾನೆ, ಈ ಎಲ್ಲ ಕೆಲವೊಂದು ಸೆನ್ಸಿಟಿವ್ ವಿಚಾರಗಳು ಸಿನಿಮಾದಲ್ಲಿ ಒಂದಷ್ಟು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅದನ್ನು ನೀವು ಸಿನಿಮಾ ನೋಡಿದಾಗ ಆಬ್ವಿಯಸ್ಲಿ ಒಂದಂತೂ ಸತ್ಯ, ಸಿನಿಮಾ ನೋಡಿ ಆಚೆ ಬಂದ ಮೇಲೆ ಪ್ರತಿಯೊಬ್ಬರೂ ಎಮೋಷ್ನಲಿ ಕನೆಕ್ಟ್ ಆಗೋದಂತೂ ಗ್ಯಾರಂಟಿ. ಆ್ಯಂಡ್ ಎವ್ರಿ ಆಡಿಯನ್ಸ್ ದೇ ಗೆಟ್ ಟಿಯರ್ಸ್, ದಟ್ ಈಸ್ ಫಾರ್ ಶ್ಯೂರ್. ಯಾಕೆಂದರೆ ದ ಕ್ಲೈಮ್ಯಾಕ್ಸ್ ನಿಮಗೆ ಅಷ್ಟು ಎಮೋಷ್ನಲಿ ಯೂನಿವರ್ಸಲಿ ಎಂಥವರೇ ನೋಡಿದಾಗ್ಲೂ, ಯಾಕೆಂದರೆ ಯೂನಿವರ್ಸಲಿ ಒಂದು ಪರ್ಟಿಕ್ಯುಲರ್ ಎಮೋಷನ್ಸ್ಗೆ ನಮ್ಮ ಹ್ಯೂಮನ್ಸ್ ಅಂದರೆ ನಮ್ಮ ಎಂಟೈರ್ ಜಗತ್ತು ಕನೆಕ್ಟ್ ಆಗಿರೋದು ಒಂದೇ ಒಂದು ಎಮೋಷನ್. ಆ ಎಮೋಷನ್ ಏನು ಅನ್ನೋದು ನಿಮಗೆ ಸಿನಿಮಾ ನೋಡಿದಾಗ ಆಬ್ವಿಯಸ್ಲಿ ಗೊತ್ತಾಗುತ್ತೆ. ಆ ಎಮೋಷನ್ಗೆ 100% ಕನೆಕ್ಟ್ ಆಗೇ ಆಗ್ತಾರೆ ಜನ. ಅಂತೂ ಅದಕ್ಕೆ ಕಂಪ್ಲೀಟ್ಲಿ ಕನೆಕ್ಟ್ ಆಗ್ತಾರೆ. ಸಿನಿಮಾಯಿಂದ ಆಚೆ ಬರಬೇಕಾದ್ರೆ ಅದನ್ನು ಕನೆಕ್ಟ್ ಆಗಿ ಅದನ್ನು ಫೀಲ್ ಮಾಡ್ಕೊಂಡು ಬರ್ತಾರೆ, ಅದಂತೂ 100%. ಓಕೆ, ನೀವೊಬ್ಬರು ಮ್ಯೂಸಿಕ್ ಡೈರೆಕ್ಟ್ರಾಗಿ ಒಂದು ಪ್ರಶ್ನೆ ಕೇಳ್ತೀವಿ. ಸೊ ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಫೇವ್ರೆಟ್ ಸಿಂಗರ್ ಅಂದರೆ ಯಾರು? ನನ್ನ ಫೇವ್ರೆಟ್ ಸಿಂಗರ್ ಆಲ್ ಟೈಮ್ ಮೇಲಲ್ಲಿ SPB ಸರು. ಆ್ಯಂಡ್ ದ ಫೀಮೇಲಲ್ಲಿ ನನಗೆ ಅಮ್ಮ ದೇವತೆ ಶ್ರೇಯಾ ಘೋಷಾಲ್. ಆ್ಯಂಡ್ ನನ್ನ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂತ ಬಂದಾಗ ನಾನು ಆಬ್ವಿಯಸ್ಲಿ ಐ ಲವ್ ಎವ್ರಿ ಒನ್. ಬಿಕಾಸ್ ನನ್ನ ಚೈಲ್ಡ್ಹುಡ್ಡಿಂದ, ನನ್ನ ಚಿಕ್ಕ ವಯಸ್ಸಿಂದ ಎಲ್ಲರದು ನಾನು ಸಾಂಗ್ಸ್ಗಳು ಕೇಳಿ ಬೆಳೆದಿರೋನು. ರೆಹಮಾನ್ ಸರ್ ಆಗಿರ್ಬೋದು, ಇಳೆಯರಾಜ ಆಗಿರ್ಬೋದು, ಕೀರ್ವಾಣಿ ಸರ್ ಆಗಿರ್ಬೋದು, ವಿದ್ಯಾಸಾಗರ್ ಅವರು, ಹಂಸಲೇಖ ಸರ್, ದೇರ್ ಆಲ್ ಒಂಥರ ನಮಗೆ ಒಂಥರ ಇನ್ಸ್ಪಿರೇಷನ್ ಅವರು ನಮ್ಮ ಮ್ಯೂಸಿಕಲ್ ಇದರಲ್ಲಿ. ಬಟ್ ಇವಾಗ ಅಟ್ ಪ್ರೆಸೆಂಟು ನನಗೆ ಪರ್ಟಿಕ್ಯುಲರ್ ಆಗಿ ನನ್ನ ಪ್ರೊಫೆಷ್ನಲಿ ನಾನು ಒಬ್ಬರನ್ನ ಫಾಲೋ ಮಾಡೋದು ಅಂದರೆ SS ತಮನ್. ನಾನು ಅವ್ರನ್ನ ತುಂಬ ಫಾಲೋ ಮಾಡ್ತೀನಿ. ಯಾಕೆಂದರೆ ದ ವೇ ಹಿಲ್ ಪಿಕಪ್ ದ
ಟೊನಾಲಿಟೀಸ್ ಆ್ಯಂಡ್ ದ ಸೌಂಡ್ ಸ್ಕೇಪ್ ಎವ್ರಿಥಿಂಗ್ ತುಂಬ ಮಾಡರ್ನಿಶ್ ಆಗಿ ಇವತ್ತು ಕೊಡ್ತಿರೋವಂಥ ದ ಗ್ರೇಟೆಸ್ಟ್ ಕಂಪೋಸರ್ ಆ್ಯಸ್ ಅ ಸೌಂಡ್ ಸ್ಕೇಪ್ ಅಂತ ಬಂದಾಗ. ಬಟ್ ಅಫ್ಕೋರ್ಸ್ ದ ಕಂಪೋಸಿಷನ್ಸ್ ಅಂತ ಬಂದಾಗ ದೇ ಆರ್ ಮೆನಿ ಪೀಪಲ್, ದೇ ಆರ್ ಮೆನಿ ಲೆಜೆಂಡ್ಸ್ ಆರ್ ದೇರ್ ಆಬ್ವಿಯಸ್ಲಿ. ನಾವು ಇಂಥವ್ರು ಅಂತ ಪರ್ಟಿಕ್ಯುಲರ್ ಆಗಿ ನಾನು ಪಾಯಿಂಟ್ ಔಟ್ ಮಾಡಿ ಹೇಳೋಕ್ಕಾಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೇ ದಟ್. ಬಟ್ ನಾನು ಎಲ್ಲರೂ ನಾನು ಫಾಲೋ ಮಾಡ್ತೀನಿ ಕಂಪೋಸಿಷನ್ಸಲ್ಲಿ. ಬಟ್ ಪರ್ಟಿಕ್ಯುಲರ್ಲಿ ಸೌಂಡ್ ಸ್ಕೇಪ್ ಅಂತ ಬಂದಾಗ ಎಸ್ ತಮನ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಯಾ ಸರ್, ಇನ್ನೂ ಹೆಚ್ಚೆಚ್ಚು ಸಿನಿಮಾ ನಿಮಗೆ ಸಿಗಲಿ, ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇಂಡಸ್ಟ್ರಿಯಲ್ಲಿ ಗುರುತಿಸಿ. ಆಲ್ರೆಡಿ ಬಾಲಿವುಡಲ್ಲಿ ನಡೀತಾ ಇದೆ. ಐ ಆಮ್ ವರ್ಕಿಂಗ್ ಫಾರ್ ಬಾಲಿವುಡ್ ರೈಟ್ ನಾವು. ಸೊ ಬಾಲಿವುಡ್ಡಲ್ಲಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ಐ ಆಮ್ ವರ್ಕಿಂಗ್ ಅನದರ್ ಮರಾಠಿಯಲ್ಲಿ ಒಂದು ಮೂವಿ ಅಕ್ಕಿ ಅಂತ ಒಂದು ಮೂವಿ ಮಾಡ್ತಾಯಿದ್ದೀನಿ. ಸೊ ಮರಾಠಿಯಲ್ಲಿ ಆ್ಯಂಡ್ ಬಾಲಿವುಡಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಇಟ್ಸ್ ಅ ವೆರಿ ಬಿಗ್ ಪ್ರಾಜೆಕ್ಟ್. ಆ್ಯಂಡ್ ಮೋರ್ ಓವರ್ ಈಗ ಕನ್ನಡದಲ್ಲಿ ಈಗ ರೀಸೆಂಟಾಗಿ ಒಂದು ಕಾಂಟ್ರವರ್ಷಿಯಲ್ಗೆ ಇದಾಯಿತು, ಇಂಡೋಸ್ ಚೈನೀಸ್ ಮೂವಿ ಕರಳೆ ಅಂತ ಒಂದು ಸಿನಿಮಾ. ಸೊ ಆ ಸಿನಿಮಾಗೂ ನಾನು ಸ್ಕೋರ್ ಮಾಡ್ತಾಯಿದ್ದೀನಿ. ಸೊ ಈಗ ಅಟ್ ಪ್ರೆಸೆಂಟ್ ನನ್ನ ಲೈನಪ್ಸ್ ಇದು. ದಟ್ಸ್ ವಾಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೂ ಹೆಚ್ಚೆಚ್ಚು ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಮಾಡುವ ಥರ ಆಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲಾಟ್. ಎಸ್, ಇದಿಷ್ಟು ಅಂತೊಂದಿತ್ತು ಕಾಲ ಸಿನಿಮಾದ ಸಂಗೀತ ನಿರ್ದೇಶಕ ರಾಘವೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ಕೀರ್ತಿ ಅಶೋವೇಗ, ನ್ಯೂಸ್ ಬೆಂಗಳೂರು.